ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರರೇ, ದೇವಜನರೇ, ಮತ್ತೊಂದು ಹೊಸ ದಿನವನ್ನು ದೇವರು ಕೊಟ್ಟಿದ್ದಕ್ಕಾಗಿ ನಾವು ಆತನಿಗೆ ಮನಪೂರ್ವಕವಾಗಿ ಸ್ತೋತ್ರ ಮಾಡುತ್ತಾ ಕರ್ತನ ಸುಮಧುರವಾದಂಥ ವಾಕ್ಯಗಳನ್ನು ಆಲಿಸುವಂತೆ ನಮ್ಮ ಮನಸ್ಸುಗಳನ್ನು ಸಿದ್ಧ ಮಾಡಿಕೊಂಡು ಶಾರೀರಿಕವಾಗಿ ಮಾನಸಿಕವಾಗಿಯೂ ಲೌಕಿಕವಾದಂಥ ಹೋರಾಟಗಳ ಮಧ್ಯದಲ್ಲಿ ಕರ್ತನ ಪ್ರಿಯ ಸ್ವರವನ್ನು ಕೇಳಿಸಿಕೊಳ್ಳಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಿರೋಣ. ಆ ದೇವಾದಿದೇವನ ಕೃಪೆಯಿಂದ ನೀವು ಚೆನ್ನಾಗಿದ್ದೀರೆಂದು, ನಿಮಗೆ ದೇವರ ಕೃಪೆ, ಕರುಣೆ, ದಯೆಗಳು ಲಭಿಸಬೇಕೆಂದು ವಾಕ್ಯವನ್ನು ಆಲಿಸುವುದಕ್ಕೂ ಧ್ಯಾನಿಸುವುದಕ್ಕೂ ತೀರ್ಮಾನಿಸಿದ್ದಕ್ಕಾಗಿ ಕರ್ತನು ನಿಮ್ಮನ್ನು ಅನುಗ್ರಹಿಸಲಿ. ದೇವಜನವೇ, ನಾವು ಬೈಬಲನ್ನು ಧ್ಯಾನ ಮಾಡಿ ನೋಡುವಾಗ ಹೆಚ್ಚು ವಿಷಯಗಳಲ್ಲಿ ನಾವು ಯಾವಾಗಲೂ ಧ್ಯಾನಿಸುವಂಥ ಒಂದು ವಿಷಯ, ನಾವು ದೇವರಿಂದ ಹೊಂದಿಕೊಳ್ಳುವಂಥ ಯಾವುದೇ ಪ್ರಯೋಜನಕ್ಕಾಗಿ ತಾಳ್ಮೆಯಿಂದ ಕಾಯುತ್ತಿರಬೇಕು ಎಂಬ ಅಂಶವು ಅಧಿಕವಾಗಿ ನಮಗೆ ಕಾಣಿಸುತ್ತದೆ. ಸಾಧಾರಣವಾಗಿ ವಾರಕ್ಕೆ ಒಂದು ದಿವಸ ಉಪವಾಸ ಮಾಡುವುದು, ಪ್ರಾರ್ಥಿಸುವುದಕ್ಕಾಗಿ ಉಪವಾಸ ಮಾಡುವುದು ನಮಗೆ ಕಷ್ಟಕರವಾಗಿ ಇರುವಾಗ, ಈ 40 ದಿವಸಗಳು ಎಂಬ ಉಪವಾಸವು ನಮಗೆ ಕಷ್ಟಕರವಾಗಿ ಅನಿಸುತ್ತದೆ. ಯಾಕೆ ಇಷ್ಟೊಂದು ದಿನಗಳು, ಯಾರಿರ್ತಾರೆ, ಯಾಕೆ ಇರಬೇಕು ಅನ್ನುವಂಥ ಅನೇಕ ಸಂಶಯಗಳು ಅನೇಕರಲ್ಲಿ ಹುಟ್ಟಬಹುದು. ದೇವಜನವೇ, ಅದು ವಾರಕ್ಕೆ ಒಂದು ದಿವಸವೋ, ಈ ಲೆಂಟ್ ಸೀಸನ್ನಲ್ಲಿ 40 ದಿವಸಗಳು ಮನಸ್ಸು ಸಿದ್ಧವಿಲ್ಲದೆ ಹೋದರೆ, ಪ್ರಾರ್ಥನೆಯಲ್ಲಿ ನಾವು ಬಲಗೊಳ್ಳದೆ ಹೋದರೆ, ಏನು ಮಾಡಿದರೂ ಎಷ್ಟು ಮಾಡಿದರೂ ಪ್ರಯೋಜನ ಇರುವುದಿಲ್ಲ. ಆದರೆ ನಂಬಿ ಪ್ರಾರ್ಥಿಸಿ ಉಪವಾಸ ಮಾಡಿದವರಿಗೆ ಅದರ ಬಲ, ಆಶೀರ್ವಾದ ಗೊತ್ತಾಗುತ್ತದೆ. ಈ ದಿನ ದೇವರು ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಹೋಗುತ್ತಿರುವಂಥ ವಿಚಾರ ಏನು ಎಂಬುದಕ್ಕಿಂತ ಮೊದಲನೆಯದಾಗಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಮೀಕನ ಗ್ರಂಥ 7ನೇ ಅಧ್ಯಾಯ ಅದರ 7ನೆಯ ವಚನ. ನಾನಂತೂ ಯೆಹೋವನನ್ನು ಎದುರು ನೋಡುವೆನು, ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು, ನನ್ನ ದೇವರು ನನ್ನ ಕಡೆಗೆ ಕಿವಿಗೊಡುವನು. ಹಾಲೆಲೂಯಾ, ಆಮೇನ್. ನನ್ನ ಪ್ರಿಯ ದೇವಜನರೇ, ಅನೇಕರ ನಂಬಿಕೆ, ವಿಶ್ವಾಸ ದೇವರು ಕೊಡುತ್ತಾರೆ, ಮಾಡುತ್ತಾರೆ ಎಂದು ಅಂದುಕೊಳ್ಳುತ್ತಾರೆ. ಆದರೆ ಒಂದೆರಡು ದಿನಗಳಲ್ಲಿ ಸೋತು ಹೋಗುತ್ತಾರೆ. ಆದರೆ ಯಾರು ಕರ್ತನಿಗಾಗಿ, ಕರ್ತನ ಕಾರ್ಯಕ್ಕಾಗಿ, ಕರ್ತನ ಸಮಯಕ್ಕಾಗಿ ಕಾದುಕೊಂಡಿರುತ್ತಾರೋ ಅವರು ದೇವರಿಂದ ಒದಗುವ, ದೇವರಿಂದ ಸಿಗುವ ಆಶೀರ್ವಾದಗಳನ್ನು ಅನುಭವ ಮಾಡುವಂಥವರು ಆಗಿರುತ್ತಾರೆ. ಈ ವಾಕ್ಯದಲ್ಲಿ ಮೀಕ ಎಂಬ ಪ್ರವಾದಿಯ ಮೂಲಕವಾಗಿ ನಿಮಗೂ ನನಗೂ ದೇವರು ಒಂದು ಅಡಿಪಾಯದೋಪಾದಿಯಲ್ಲಿರುವ ಒಂದು ಸಾಧಾರಣವಾದಂಥ ವಿಷಯವನ್ನು ದೇವರ ವಾಕ್ಯ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಆ ವಿಷಯವೇನೆಂದರೆ, ನಾನಂತೂ, ಅನೇಕರು ಲೋಕದಲ್ಲಿದ್ದಾರೆ, ನಿಮ್ಮವರಿದ್ದಾರೆ, ಊರಿನವರಿದ್ದಾರೆ, ಅವರು ಯಾರು ಕೂಡ ದೇವರು, ದೈವಿಕತೆ, ಭಕ್ತಿ, ದೇವರು ನಮಗೆ ಸಹಾಯ ಮಾಡುತ್ತಾರೆ ಎಂದು ಕಾಯುತ್ತಾ ಕುಳಿತವರಲ್ಲ. ಅವರು ಸ್ವಬುದ್ಧಿಯಿಂದಲೂ, ಸ್ವಜ್ಞಾನದಿಂದಲೂ, ಸ್ವಂತ ಆಲೋಚನೆಗಳಿಂದಲೂ, ಈ ಕಡೆ ಬೇಕಂದ್ರೆ ಈ ಕಡೆ, ಮುಂದಕ್ಕೆ ಬೇಕಂದ್ರೆ ಮುಂದ್ಗಡೆ, ಈ ಕಡೆ ಬೇಕಂದ್ರೆ ಈ ಕಡೆ ಟರ್ನ್ಗಳನ್ನು ತಗೊಂಡು ಬಣ್ಣಗಳನ್ನು ಬದಲಾಯಿಸುತ್ತಾ ಇಷ್ಟ ಪ್ರಕಾರವಾಗಿ ಜೀವಿಸುತ್ತಾ ನಡೆಯುತ್ತಾ ಇರುತ್ತಾರೆ. ಆದರೆ ದೇವರು ನಮಗೆ ಮಾತ್ರವೇ, ನೀನಂತೂ ಅವರ ಹಾಗೆ ಇವರ ಹಾಗೆ ಜೀವಿಸಬೇಡ, ನೀನಂತೂ ನಿನಗಂತ ಒಂದು ಉದ್ದೇಶವನ್ನು, ಮಾರ್ಗವನ್ನು ದೇವರು ಏರ್ಪಡಿಸಿದ್ದಾರೆ. ನನ್ನ ಸಹೋದರಿ, ಸಹೋದರರೇ, ದೇವರು ನಮ್ಮನ್ನು ಲೋಕದೊಳಗಿಂದ ಆರಿಸಿಕೊಂಡನು. ಅಬ್ರಹಾಮನನ್ನು ದೇವರು ಕೂಗಿ ಕರೆದನು. ಅವನ ಹಿನ್ನೆಲೆ, ಅವನ ಕುಟುಂಬ
ವಿಗ್ರಹಗಳನ್ನು ತಯಾರು ಮಾಡುವಂಥ ಕೆಲಸದಲ್ಲಿ ಕಸುಬಲ್ಲಿ ಇದ್ದರು. ದೇವರು ಅವನನ್ನು ಕರೆದಾಗ ನನ್ನೊಟ್ಟಿಗೆ ಮಾತನಾಡುವ ಈ ದೇವರು ಯಾರಿರಬಹುದು ಎಂಬ ಸಂಶಯವು ಆತನಿಗೆ ಬಂದಿತು. ಆದರೆ ಅವನಿಗೆ ಅರ್ಥವಾಯಿತು, ನಾನು ತಯಾರು ಮಾಡಿದಂಥ ವಿಗ್ರಹಗಳಿಂದ, ನನ್ನ ತಂದೆಯವರು ಮಾಡಿದ ಈ ಒಂದು ವಿಗ್ರಹಗಳಿಂದ ಈ ಸ್ವರ ಬರುತ್ತಿಲ್ಲ, ಬದಲಾಗಿ ಈ ಸ್ವರ ಜೀವಂತವಾಗಿರುವ ದೇವರಿಂದ ಎಂದು ತಿಳಿದನು. ಆದರೆ ಆ ಸ್ವರವು ಬಂದ ಮೇಲೆ ಆ ಸ್ವರಕ್ಕೆ ವಿಧೇಯನಾದನು, ಆ ಸ್ವರದ ಮೇಲೆ ನಂಬಿಕೆ ಇಟ್ಟನು. ಆ ಸ್ವರವು ಹೇಳಿತು, ನಾನು ಹೇಳುವ ಹಾಗೆ ಮಾಡಬೇಕು. ಏನು? ನೀನು ನಿನ್ನ ಸ್ವಂತ ಊರನ್ನು, ಸ್ವಂತ ಜನರನ್ನು ಬಿಟ್ಟು ಹೋಗಬೇಕು ಅಂತ ಆ ಸ್ವರ ಹೇಳಿತು. ಅದಕ್ಕೆ ವಿಧೇಯನಾಗಿ ಹೊರಟನು. ದೇವಜನರೇ, ನಾನು ಹೇಳಲಿಕ್ಕೆ ಬರುತ್ತಿರುವ ವಿಷಯ ಅಬ್ರಹಾಮನಿಂದ ಹಿಡಿದು ಈಗಿನ ತನಕವೂ ದೇವರು ನಮಗೆ ಹೇಳುವಂಥ ಮಾತೇನೆಂದರೆ, ನೀವು ನಾನು ಯಾರನ್ನ ಎದುರು ನೋಡಬೇಕು, ಅದು ಮುಖ್ಯವಾದ ವಿಷಯ. ಇಲ್ಲಿ ಮೀಕನ ಗ್ರಂಥದಲ್ಲಿ ದೇವರ ವಾಕ್ಯ ಹೇಳುತ್ತಾ ಇದೆ, ನಾನಂತೂ ಕರ್ತನನ್ನು ಎದುರು ನೋಡುವೆನು. ಇವತ್ತು ಅಬ್ರಹಾಮನ ವಿಷಯದಲ್ಲಿ ಕೇಳಿದಾಗ ಸ್ವಲ್ಪ ಕಾಲಕ್ಕೆ ಅವನಿಗೆ ಉತ್ತರ ಸಿಗಲಿಲ್ಲ, ಗರ್ಭಫಲ ಆಗಲಿಲ್ಲ, ಆಸ್ತಿ ಐಶ್ವರ್ಯ ಬಂತು, ಉನ್ನತಿ ಬಂತು. ಆದರೆ ಅವನಂದುಕೊಳ್ತಾ ಇದ್ದಿದ್ದು, ಏನು ಪ್ರಯೋಜನ ದೇವರೇ, ಆಸ್ತಿ, ಅಂತಸ್ತು, ಅಧಿಕಾರ, ಯಾಕೆಂದರೆ ಇದೆಲ್ಲವೂ ಇನ್ನೊಬ್ಬರ ಪಾಲಾಗುವುದು. ನನಗೆ ಅಂತ ಸಂತತಿ ಇಲ್ಲ, ನನಗಂತ ಗರ್ಭಫಲವಿಲ್ಲ, ಇದೆಲ್ಲ ಪರರ ಪಾಲಾಗುವುದಲ್ಲವೇ ಅಂದುಕೊಂಡನು. ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂಥ ನೀವು ಕೆಲವು ಸಾರಿ ಇರುವುದನ್ನು ನೋಡಿ, ದೇವರೇ ಇದು ಕೊಟ್ಟಿದೀಯಾ, ಅದು ಕೊಟ್ಟಿದೀಯಾ, ಅದು ಕೊಟ್ಟಿದೀಯಾ, ಆದರೆ ನನಗೆ ಬೇಕಾಗಿರುವುದು ನೀನು ಕೊಡಲಿಲ್ವೇ? ನಾನು ಯಾವುದನ್ನು ಬಯಸ್ತಾ ಇದ್ದೀನೋ, ಯಾವುದು ನನಗೆ ಬಹಳ ಅವಶ್ಯವಾಗಿದೆಯೋ ಅದನ್ನು ನೀವು ನನಗೆ ಕೊಡಲಿಲ್ವೇ ಎಂದು ನೀವು ನಾನು ಕರ್ತನನ್ನು ಎದುರು ನೋಡುತ್ತಾ ಇರಬಹುದು. ನಿಮ್ಮ ಅಗತ್ಯಗಳು ಏನೆಂಬುದು ಕರ್ತನಿಗೆ ಗೊತ್ತಿದೆ. ಅಬ್ರಹಾಮನು ಕೂಡ ಇದೇ ಮಾತು ಹೇಳಿದ್ದು, ದೇವರೇ ಇದೆಲ್ಲವೂ ಇನ್ನೊಬ್ಬರ ಪಾಲಾಗುತ್ತಲ್ವಾ, ಮತ್ತು ನನಗಿದರಲ್ಲಿ ಏನು ಸುಖ ಇದೆ, ನನಗೇನು ಸಂತೋಷ ಇದೆ? ನನಗೆ ಸಂತೋಷ ಇಲ್ಲ, ಸುಖ ಇಲ್ಲ, ಇದು ಪರರ ಪಾಲಾಗ್ತದೆ. ಆದರೆ ಅವನು ದೇವರನ್ನು ಬಿಟ್ಟನ, ಆಸ್ತಿಯ ಮೇಲಿನ ಮೋಜು, ಅಧಿಕಾರದ ಮೇಲಿನ ಮೋಜು ಬಿಟ್ಟು ಹೋದರೆ ಹೋಗಲಿ ಬಿಡು ದೇವರೇ ಅಂತಿದ್ದನೇ ಹೊರತು ದೇವರ ಮೇಲೆ ಅವಿಶ್ವಾಸವನ್ನು, ಅವಿಧೇಯತ್ವವನ್ನು ತೋರಿಸದೆ ಕರ್ತನನ್ನೇ ಎದುರು ನೋಡುತ್ತಾ ಇದ್ದನು. ಹಲ್ಲೆಲೂಯಾ. ಇವತ್ತು ದೇವಜನವೇ, ನೀವು ಇಷ್ಟಪಟ್ಟಿದ್ದು, ನಿಮಗೆ ಅಗತ್ಯವಾದದ್ದು ನಿಮಗೆ ಸಿಗದೇ ಇರಬಹುದು, ನಿಮಗೆ ಆಗದೇ ಇರಬಹುದು. ಆದರೂ ದೇವಜನವೇ ಜ್ಞಾಪಕ ಇಟ್ಟುಕೊಳ್ಳಿ, ನೀವು ನಾನು ಕರ್ತನನ್ನು ಎದುರು ನೋಡುವುದನ್ನು ಬಿಡಬಾರದು. ಆಮೇಲೆ ಹೇಳ್ತಾ ಇದೆ, ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು. ಕಾದುಕೊಳ್ಳುವುದಂದರೆ ನಾವು ಆತನನ್ನು ಕಾಯೋದಲ್ಲ, ವೆಯ್ಟ್ ಮಾಡೋದು. ದೇವರೇ ಇವತ್ತಲ್ಲ ನಾಳೆ, ಈ ವರ್ಷ ಅಲ್ಲ ಇನ್ನೊಂದು ವರ್ಷ, ಈ ದಿನವಲ್ಲ ಇನ್ನೊಂದು ದಿವಸ, ನೀನು ನನಗಾಗಿ ಒಂದು ಅದ್ಭುತ ಮಾಡುವಿ ಎಂದು ನಂಬುವೆನು. ಅಬ್ರಹಾಮನು ಸಾರಳು 100 ವರ್ಷ ಅಬ್ರಹಾಮನಾಗುವ ತನಕ ಕಾದನು. ಅಲ್ಲಿಯವರೆಗೂ ವಿಶ್ವಾಸ ಬರಲೇ ಇಲ್ಲ, ಅಂದರೆ ಅವನಿಗೆ ಉತ್ತರ ಸಿಗಲೇ ಇಲ್ಲ. ಆದರೂ ಅವನು ಕಾದುಕೊಂಡಿದ್ದ, ಬಿಟ್ಟು ಹೋಗಲಿಲ್ಲ. ಅಯ್ಯೋ, ನಾನು ಈ ದೇವರನ್ನ ನಂಬಿ ಮೋಸ ಹೋಗ್ಬಿಟ್ಟೆ, ನಾನು ಆ ವಿಗ್ರಹಗಳ ದೇವರಿಗೆ ಹೊರಟೋಗ್ತೀನಿ, ನನ್ನ ತಂದೆಯ ದೇವರುಗಳ ಹತ್ರ ಹೊರಟೋಗ್ತೀನಿ, ನಾನು ಕೈಯಿಂದ ಮಾಡಿದಂಥ ಕಲ್ಲುಗಳ ಹತ್ರ ಹೋಗ್ಬಿಡ್ತೀನಿ ಅಂತ ಅಬ್ರಹಾಮನು ಹಿಂತಿರುಗಿ ಹೋಗಲಿಲ್ಲ. ಅವನಲ್ಲಿ ಒಂದು ದೃಢತೆ ಇತ್ತು. ಅದೇನೆಂದರೆ, ನಾನು ನಂಬಿದ ದೇವರು ಜೀವ ಸ್ವರೂಪನಾದ ದೇವರು, ಜೀವಂತವಾಗಿರುವ ದೇವರು. ನನ್ನ ಪ್ರೀತಿಯ ದೇವಜನರೇ, ನಮ್ಮ ಶರೀರದಲ್ಲಿ ಬಲ ಕುಂದಿದಾಗ,
ಕುಟುಂಬದಲ್ಲಿ ಅನೇಕ ಏರುಪೇರುಗಳು, ನೋವುಗಳು, ಅವಮಾನಗಳು ಸಂಭವಿಸಿದಾಗ, ಅಪಾರ್ಥಗಳು ಸಂಭವಿಸಿದಾಗ, ನಾವು ಅಂದುಕೊಂಡಿರುವುದಕ್ಕೆ ವಿರೋಧವಾದ ಕೃತ್ಯಗಳೇ ನಡೆಯುವಾಗ ನೀವು ನಾನು ಒಂದು ಮಾತು ಜ್ಞಾಪಕ ಇಟ್ಟುಕೊಳ್ಳಬೇಕು, ಆತನಿಗಾಗಿ ನಾವಂತೂ ಕಾಯುತ್ತಿರಬೇಕು. ಯಾಕೆ? ನನ್ನ ದೇವರು ನನ್ನ ಕಡೆಗೆ ಕಿವಿಗೊಡುವನು. ಖಂಡಿತ ನನ್ನ ದೇವರು ಏನು ಮಾಡ್ತಾರೆ? ಕಿವಿಗೊಟ್ಟೇ ಕೊಡುತ್ತಾರೆ. ಅದು ಮಾತ್ರ ನಿಶ್ಚಿತ. ಇವತ್ತು ಕೆಲವರು ಉಪವಾಸ ಮಾಡಿ 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 ಸೋತು ಹೋಗ್ತಾರೆ. ಪ್ರಾರ್ಥನೆ ಮಾಡಿ 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 ಸೋತು ಹೋಗ್ತಾರೆ. ಎದುರು ನೋಡಿ 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 ಸೋತು ಹೋಗ್ತಾರೆ. ಇವತ್ತು ನನ್ನ ಸಹೋದರಿ ಸಹೋದರರೇ, ನೀವು ಈ ಮಾತು ಹೇಳಲಿಕ್ಕೆ ಸಾಧ್ಯವಾಗುತ್ತದ? ನಾನಂತೂ ಕರ್ತನನ್ನು ಎದುರು ನೋಡುವೆನು, ಕಾಯುವೆನು, ಆತನು ಕಿವಿಗೊಡುವನು. ನೋಡಿದ್ರ? ಎದುರು ನೋಡುವೆನು, ಕಾಯುವನು, ಕಿವಿಗೊಡುವನು. ಆ ದೃಢತೆ ನಿಮ್ಮಲ್ಲಿ ನನ್ನಲ್ಲಿ ಇದೆಯಾ? ಇರಬೇಕೆಂದು ದೇವರಾತ್ಮನು ಪ್ರೇರೇಪಿಸ್ತಾ ಇದ್ದಾನೆ. ಪ್ರಲಾಪಗಳ ಗ್ರಂಥದಲ್ಲಿ 3ನೇ ಅಧ್ಯಾಯ 25 ಮತ್ತು 26ನೇ ವಾಕ್ಯದಲ್ಲಿ, ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ. ಯೆಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು. ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು. ದೇವರ ವಾಕ್ಯ ಹೇಳ್ತಾ ಇದೆ. ದೇವ ಸಹೋದರಿ ಸಹೋದರರೇ, ನಿಮ್ಮನ್ನು ನನ್ನನ್ನು ದೇವರಾತ್ಮನು ಪ್ರೇರೇಪಿಸುತ್ತಿರುವುದು ನಿರೀಕ್ಷಿಸುವವರಿಗೂ, ಹುಡುಕುವವರಿಗೂ, ಕಾಯುವವರಿಗೂ, ಎದುರು ನೋಡುವವರಿಗೂ ಆತನು ಒಳ್ಳೆಯವನಾಗಿದ್ದಾನೆ. ಆತನು ಮಹೋಪಕಾರಿಯಾಗಿದ್ದಾನೆ. ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು. ಬೈಬಲಲ್ಲಿ ನೀವು ನೋಡ್ರಿ, ಪ್ರಾರಂಭದಿಂದಲೂ ಅನೇಕ ದೇವಭಕ್ತರು ಆಶೀರ್ವಾದಗಳಿಗಾಗಿ, ಬಿಡುಗಡೆಗಾಗಿ, ಉನ್ನತಿಗಾಗಿ, ರಕ್ಷಣೆಗಾಗಿ ಕಾದುಕೊಂಡಿದ್ದರು. ನಂಬರ್ಸ್ ಹೇಳಬೇಕಾಗಿಲ್ಲ. ಈ ದಿನಗಳಲ್ಲಿ ಬೇರೆ ದಿನಗಳಲ್ಲಿ ಒಂದೊಂದು ವಾರಕ್ಕೆ ಒಂದು ದಿವಸ ಉಪವಾಸ ಮಾಡಿ ಶುಕ್ರವಾರದಂದು ಒಂದೊತ್ತು ಉಪವಾಸ ಮಾಡುತ್ತಾ ಇರುವತ್ತವರು ಈ ಲೆಂಟ್ ಸೀಸನ್ ಬಂದಾಗ 40 ದಿವಸಗಳು ಅಂದುಕೊಳ್ಳುತ್ತೇವೆ. 40 ದಿವಸಗಳಿಗೆ ಏನು ಪ್ರಯೋಜನ? ಬೈಬಲ್ ಹೇಳಿದೆಯಾ? ಯಾರು ಹೇಳಿದರು? ಇದರ ಹಿನ್ನೆಲೆ ಏನು? ಇದೆಲ್ಲ ಸುಳ್ಳು. ಅದು ಸುಳ್ಳು. ಅದು ಯಾವ ಹಿನ್ನೆಲೆನೋ ನಮಗೆ ಮುಖ್ಯ ಅಲ್ಲ. ನಮಗೊಂದು ಅವಕಾಶ, ನಾವು ಉಪವಾಸ ಮಾಡಿ ಒಂದು ಉನ್ನತವಾದ ಕಾರ್ಯಕ್ಕೂ, ತೀರ್ಮಾನಕ್ಕೂ, ಒಂದು ಪ್ರಾರಂಭಕ್ಕೂ, ಏನಾದರೂ ಒಂದು ಉಜ್ಜೀವನಕ್ಕೂ ದೇವರೇ ಇದೇ ಸರಿಯಾದ ಸಮಯ, ನನ್ನನ್ನು ಉಜ್ಜೀವಿಸ ಮಾಡಯ್ಯ. ಅನೇಕರು ಈ ಸೀಸನ್ನನ್ನು ಪ್ರಯೋಜನಕರವಾಗಿ ಮಾಡಿಕೊಳ್ಳುತ್ತಿರುವಾಗ ನಾನು ಕೂಡ ಇದನ್ನು ಪ್ರಯೋಜನ ಮಾಡಿಕೊಂಡು ಆತ್ಮೀಕವಾಗಿ ನಾನು ಬೆಳೆಯುವುದಕ್ಕೆ ಪ್ರಯತ್ನ ಪಡುತ್ತೇನೆ. ಯಾರ ಕಡೆಗೂ ನಾನು ನೋಡುವುದಿಲ್ಲ, ಯಾರೊಟ್ಟಿಗೂ ನಾನು ಹೋಲಿಕೆ ಮಾಡಿಕೊಳ್ಳುವುದಿಲ್ಲ, ಯಾರ ಬಗ್ಗೆಯೂ ನಾನು ಚಿಂತಿಸುವುದಿಲ್ಲ. ನಾನಂತೂ ನಿನ್ನನ್ನು ಎದುರು ನೋಡುತ್ತಾ ಇದ್ದೇನೆ. ನಿನಗೆ ನಾನು ಕಾಯುತ್ತೇನೆ. ನೀನು ನನಗೆ ಕಿವಿ ಕೊಡ್ತೀಯ. ನೀನು ಮಹೋಪಕಾರಿಯಾದ ದೇವರು, ನೀನು ಒಳ್ಳೆಯವನಾದ ದೇವರು. ನನಗಾಗಿ ನೀನು ಅದ್ಭುತವನ್ನು ಮಾಡುವಾತನು. ಶಾಂತವಾಗಿ ಕಾದಿಕೊಂಡಿರುವೆನು. ಹಾಲೆಲೂಯ. ದೇವಜನವೇ, ಅನೇಕರು ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಗೋಸ್ಕರ ಕಾದುಕೊಂಡೇ ಇದ್ದರು. ಕಾದುಕೊಂಡಿದ್ದರು. ಯೇಸು ಈ ಮಾರ್ಗವಾಗಿ ಬರುತ್ತಾರೆಂದು ತಿಳಿದು, ಈ ಊರಿಗೆ ಬಂದಿದ್ದಾರೆಂದು ತಿಳಿದು, ಈ ಮನೆಗೆ ಬಂದಿದ್ದಾರೆಂದು ತಿಳಿದು ಅನೇಕರು ಆತನಿಗಾಗಿ ಎದುರು ನೋಡುತ್ತಾ ಇದ್ದರು. ಎಲ್ಲಿ ಆತನನ್ನು ನೋಡಲಿಕ್ಕೆ ನಾನು ಆಗದೆ ಹೋಗುತ್ತದೋ, ಎಲ್ಲಿ ನಾನು ಆತನಿಂದ ಗುಣ ಹೊಂದದೆ ಹೋಗುತ್ತೇನೋ,
ಎಂದು ಕಾಯುತ್ತಿದ್ದರು. ದಾರಿ ಎದುರು ನೋಡುತ್ತಿದ್ದರು. ಬಾರ್ತಿಮೇಯನೆಂಬ ಹುಟ್ಟು ಕುರುಡನ ಕುರಿತಾಗಿ ಕೇಳುತ್ತೀರಾ? ಯೇಸುವಿಗಾಗಿ ಕಾಯುತ್ತಿದ್ದನು. ಯೇಸು ಆ ದಾರಿಯಲ್ಲಿ ಬರುತ್ತಿದ್ದಾನೆಂದು ತಿಳಿದು ಜನರಿಗೆ ಹೇಳ್ತಾನೆ, ಯಾರು ಹೋಗ್ತಾ ಇದ್ದಾರೆ? ಯೇಸು, ಅಯ್ಯೋ ದಾವೀದ ಕುಮಾರನೇ, ನನ್ನನ್ನು ದಾಟಿ ಹೋಗ್ಬಿಟ್ಟಿಯಾ? ನನ್ನನ್ನು ದಾಟಿ ಹೋಗ್ಬೇಡಪ್ಪ. ದಾವೀದ ಕುಮಾರನೇ, ನನ್ನನ್ನು ದಾಟಿ ಹೋಗಬೇಡ. ನನ್ನನ್ನು ಕನಿಕರಿಸಯ್ಯ, ನನ್ನನ್ನು ಕನಿಕರಿಸು, ಕರುಣಿಸು ಎಂದನು. ಯಾಕೆಂದರೆ ಅವನು ಕಾಯುತ್ತಿದ್ದನು. ಅವನಿಗೆ ಹೇಗೆ ಗೊತ್ತು ಯೇಸುವಿನ ಹೆಸರನ್ನು ದಾವೀದ ಕುಮಾರನೇ ಎಂದು ಕರೀಲಿಕ್ಕೆ? ತಿಳಿದ ತಕ್ಷಣ ಅಯ್ಯಯ್ಯೋ ದಾಟಿ ಹೊರಟೋದ್ರಾ ಎಂದು ಹೇಳಿ ದುಃಖ ಪಡುತ್ತಾರೆ. ಆದರೆ ಸುಮ್ಮನೆ ಇರಲಿಲ್ಲ, ಕೂಗಿಕೊಂಡನು, ಅಯ್ಯ ನಾನು ಶಾಂತವಾಗಿ ಕಾದುಕೊಂಡಿದ್ದೆ. ಅನೇಕರು ಹೇಳುತ್ತಾರೆ, ಸುಮ್ಮನಿರು ಸುಮ್ಮನಿರು. ಆದರೆ ಇವನು, ಅಯ್ಯ ಕಾದು ಕಾದು ಈಗ ಅವಕಾಶ ಬಂದಿದೆ, ಅವಕಾಶಕ್ಕಾಗಿ ಎದುರು ನೋಡುತ್ತಾ ಇದ್ದೇನೆ. ನಾನು ಶಾಂತವಾಗಿ ಎದುರು ನೋಡುತ್ತಾ ಇದ್ದೆ, ನಿರೀಕ್ಷಿಸ್ತಾ ಇದ್ದೆ, ಆತನು ಬಂದಿದ್ದಾನೆ. ನೀವು ಕರ್ತನಿಗಾಗಿ ಎದುರು ನೋಡುತ್ತಾ ಇದ್ದೀರಾ? ಇಲ್ಲವೇ ನಿಮ್ಮನ್ನು ದಾಟಿ ಹೋದ ಹಾಗೆ ನಿಮಗೆ ಭಾಸವಾಗ್ತಾ ಇದೆಯಾ? ಏಸಪ್ಪ, ನನ್ನನ್ನು ಕನಿಕರಿಸು ದೇವರೇ, ನನ್ನನ್ನು ದಾಟಿ ಹೋಗಬೇಡ, ನನ್ನ ಮೇಲೆ ಕೃಪೆ ತೋರಿಸಯ್ಯ ಎಂದು ಆ ಬಾರ್ತಿಮೇಯನೆಂಬ ಕುರುಡನ ಹಾಗೆ, ಹುಟ್ಟು ಕುರುಡನ ಹಾಗೆ ಕೇಳಿಕೊಳ್ಳೋಣವ. ಅಪ್ಪ, ನಿನ್ನ ದಯೆ ನನಗೆ ಬೇಕು ಕರ್ತನೆ. ಅನೇಕರು ನನಗೆ ಹೇಳ್ಬೋದು, ಸುಮ್ಮನಿರು, ಇದನ್ನು ಯಾಕೆ ಮಾಡ್ತೀಯ? ಇದನ್ನು ಯಾಕೆ ನೀನು ಉಪವಾಸ ಮಾಡ್ತೀಯ? ಯಾಕೆ ಪ್ರಾರ್ಥನೆ ಮಾಡ್ತೀಯ? ಯಾಕೆ ಇನ್ನೂ ನಂಬ್ತಾ ಇದೀಯ? ಇನ್ನೂ ಯಾಕೆ? ಮೈಯೆಲ್ಲ ನಿನಗೆ ಹುಣ್ಣುಗಳು, ಅಲರ್ಜಿಗಳು, ಸ್ವಾಧೀನ ಇಲ್ಲ, ಸ್ಟ್ರೋಕು, ಕ್ಯಾನ್ಸರ್, ಕಾಲು ಕೈ ಆಗ್ತಾ ಇಲ್ಲ, ಹುಟ್ಟಿದಾಗಿಂದ ಈ ಸಮಸ್ಯೆ, ಕುಟುಂಬಕ್ಕೆಲ್ಲ ಈ ಸಮಸ್ಯೆ, ಶಾಪದ ಕೃತ್ಯಗಳು, ಮಾಟಮಂತ್ರದ ಕೃತ್ಯಗಳು. ನೀನು ಕಾದಿದ್ದು ಸಾಕು, ಇನ್ನು ಬಿಟ್ಟು ಬಿಡು, ಇನ್ನು ನೀನೇನು ಮಾಡು, ಬಿಟ್ಟು ಬಿಡು, ಇನ್ನು ನಿನಗೆ ಯಾವ ಪ್ರಯೋಜನವಿಲ್ಲ ಎಂದು ಅನ್ನುವವರು ಅನೇಕರಿರ್ತಾರೆ. ದೇವಜನವೇ, ಅನೇಕರು ಆ ಮಾತನ್ನು ಅನ್ನುವಾಗ ನಿಮ್ಮ ಮನಸ್ಸು ಸಡಿಲವಾಗಿ ಅಪನಂಬಿಕೆಯನ್ನು ಹೊಂದುತ್ತದ? ನಿಜಾನೇ ಅನಿಸುತ್ತದ? ದೇವಜನವೇ, ಪೌಲನು ಹೇಳುತ್ತಾನೆ, ನಾನು ಸತ್ತರೂ ಕರ್ತನಿಗೋಸ್ಕರ, ನಾನು ಬದುಕಿದರೂ ಕರ್ತನಿಗೋಸ್ಕರ. ಹೌದು ನನ್ನ ಪ್ರಿಯ ದೇವಜನರೇ, ನೀವು ನಾನು ಎಂತಹ ಸ್ಥಿತಿಯುಳ್ಳವರು ಆದರೂ ಕೂಡ ನಾವು ಕರ್ತನ ನಿಮಿತ್ತವಾಗಿ ಜೀವಿಸುವವರಾಗಿರಬೇಕು. ದೇವರ ವಾಕ್ಯದಲ್ಲಿ ಕೀರ್ತನೆ 37:7 ಹೇಳುತ್ತದೆ, ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು, ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವನನ್ನು ನೋಡಿ ಉರಿಗೊಳ್ಳಬೇಡ, ಕೋಪಗೊಳ್ಳಬೇಡ, ಬೇಸರ ಮಾಡಿಕೊಳ್ಳಬೇಡ. ದೇವಜನವೇ, ಕಂಪೇರ್ ಮಾಡಿಕೊಳ್ಳಬೇಡ, ಹೋಲಿಕೆ ಮಾಡಿಕೊಳ್ಳಬೇಡ. ನೀನು ಅವರು ಒಂದಲ್ಲ. ದೇವರು ನಿಮ್ಮನ್ನು ನನ್ನನ್ನು ಆರಿಸಿಕೊಂಡಿದ್ದಾರೆ. ಕಾರಣ ಕೇವಲ ಲೌಕಿಕ ಜೀವಿತಕ್ಕಾಗಿ ಅಲ್ಲ. ಕಾರಣ ನಾವು ಆ ಲೌಕಿಕ ಜೀವಿತ ದಾಟಿ ಎಣಿಸಲಾರದ, ಅಳತೆ ಮಾಡಲಾರದ, ಕಾಣಲಾರದ ಯುಗ ಯುಗಾಂತರಗಳ ಜೀವಿತಕ್ಕಾಗಿ ದೇವರು ನಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಇದು ಅಲ್ಪ ಯಾತ್ರೆಯಲ್ಲ, ಇದು ಜೀವಿತ ಯಾತ್ರೆ, ಇದು ನಿತ್ಯ ಜೀವದ ಯಾತ್ರೆ. ಆದುದರಿಂದ ಈ ಲೋಕದವರಿಗಿಂತ ಅನೇಕ ಪಟ್ಟು ಅಧಿಕ ಒತ್ತಡ, ಹೋರಾಟ, ಪ್ರಯಾಸಗಳನ್ನು ಅನುಭವಿಸಬೇಕಾಗುತ್ತದೆ. ನಿನಗೆ ಆ ನಿತ್ಯ ಜೀವ ಬೇಡ ಅಂದರೆ ಈಗಲೇ ಇಲ್ಲಿಗೆ ನಿಲ್ಲಿಸಿ ನಿನ್ನ ಇಷ್ಟ ಪ್ರಕಾರ ಜೀವಿಸಬಹುದು, ಬೇಕಾಬಿಟ್ಟು ಜೀವಿಸಬಹುದು. ಆದರೆ ನಿತ್ಯತ್ವವನ್ನು ನಾವು ಕಳೆದುಕೊಳ್ಳುತ್ತೇವೆ.
ಸ್ವಲ್ಪ ಕಾಲದ ನಿಮಿತ್ತವಾಗಿ ಈಗಿನ ಕಾಲದ ಈ ಆರೋಗ್ಯಕ್ಕಾಗಿ, ಆಯಸ್ಸಿಗಾಗಿ, ಇಲ್ಲಿನ ಆನಂದಕ್ಕಾಗಿ ನಿತ್ಯವಾದದ್ದನ್ನು ಕಳ್ಕೊಳ್ಳೋಣವಾ? ಯೇಸು ಸ್ವಾಮಿ ಆ ಘೋರ ಯಾತನೆಯನ್ನು ಯಾಕೆ ಸಹಿಸಿಕೊಂಡನು? ನನ್ನ ಮಕ್ಕಳಿಗೆ ನಿತ್ಯವಾದ ಜೀವಿತವನ್ನು ಕೊಡುವುದಕ್ಕಾಗಿ ನಾನು ಈ ಘೋರ ವೇದನೆಯನ್ನು ಸಹಿಸಿಕೊಳ್ಳುವೆನು ಎಂದು ಸಹಿಸಿಕೊಂಡರು. ಇವತ್ತು ನಿಮಗಾಗಿ, ನನಗಾಗಿ ಕರ್ತನು ಸಹಿಸಿಕೊಂಡಿದ್ದಾನೆ. ಕರ್ತನಿಗಾಗಿ ನೀವು ನಾನು ಸಹಿಸಿಕೊಳ್ಳುವುದು, ಎದುರು ನೋಡುವುದು, ಕಾಯುವುದು ಮಾಡಲಾರೆವಾ? ಮಾಡಬೇಕಾಗಿದೆ. ಮೊದಲ ಯೋಹಾನ 5:14 ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ಧೈರ್ಯ ಇದೆ, ಕೇಳಿಸ್ಕೊಳ್ತಾನೆ ಅನ್ನೋ ಧೈರ್ಯ ಇದೆ, ನಂಬಿಕೆ ಇದೆ. ನಂಬಿಕೆಯೊಂದೇ ನಿಮ್ಮ ಜೀವಿತದಲ್ಲಿ ದೊಡ್ಡ ಅದ್ಭುತಗಳನ್ನು ಮಾಡಲಿಕ್ಕೆ ಸಾಧ್ಯ. ದೇವಭಕ್ತರೇ, ಇದು ಹೇಳಿದಷ್ಟು ಸುಲಭ ಅಲ್ಲ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಪ್ರಸಂಗದಷ್ಟು ಸುಲಭ ಅಲ್ಲ ಅನುಭವಿಸುವುದು. ಯಾತನೆ, ಹಿಂಸೆ, ನೋವು, ನಷ್ಟ, ಸೋಲು, ಅವಮಾನ, ಸಮಾಜದಲ್ಲಿ, ಲೋಕದಲ್ಲಿ ನಮ್ಮನ್ನು ನಡೆಸಿಕೊಳ್ಳುವ, ನೋಡುವ ರೀತಿ ನೀತಿಗಳು ಸುಲಭವಲ್ಲ. ಆದರೆ ಕರ್ತನು ನಮ್ಮನ್ನು ಕೈ ಬಿಡುವುದಿಲ್ಲ. ದೇವಜನವೇ, ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ 25:9 ಆ ದಿನದಲ್ಲಿ ಜನರು, ಆಹಾ, ಈತನೇ ನಮ್ಮ ದೇವರು, ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ. ಈತನೇ ಯೆಹೋವನು, ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ, ಈತನ ರಕ್ಷಣೆಯಲ್ಲಿ ಆನಂದಿಸಿ ಉಲ್ಲಾಸ ಪಡುವೆವು ಎಂದು ಹೇಳಿಕೊಳ್ಳುವರು. ಆಮೇಲೆ ನಾವು ಎದುರು ನೋಡುತ್ತಾ ಉಲ್ಲಾಸ ಪಡುವಂಥವರಾಗಿರಬೇಕು. ಕರ್ತನ ದಯೆ, ಕರುಣೆ, ಕೃಪೆಗಳು ನಿಮಗಿರಲಿ. ದೇವರನ್ನು ಎದುರು ನೋಡುತ್ತಾ ಇರೋಣ, ಕುಗ್ಗುವುದಂತೂ ಬೇಡ. ಅಬ್ರಹಾಮನಂತೆ ಕಾಯೋಣ, ಎದುರು ನೋಡೋಣ. ದೇವರು ಆ ಬರ್ತಮಿಯನನ್ನು ಖಂಡಿತವಾಗಿ ಕರುಣಿಸಿದ ಹಾಗೆ ನಿಮ್ಮನ್ನು, ನನ್ನನ್ನು ಕರುಣಿಸುತ್ತಾರೆ. ಲೌಕಿಕವಾಗಿಯೂ ನಿತ್ಯ ಕಾಲಕ್ಕೂ ನಮ್ಮನ್ನು ಕಾಪಾಡಲಿಕ್ಕೆ ಶಕ್ತನು ಆತನಾಗಿದ್ದಾನೆ. ವಿಶ್ವಾಸದಿಂದ, ನಿರೀಕ್ಷೆಯಿಂದ ನಾವು ಪ್ರಾರ್ಥಿಸೋಣವ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಬೇಡಿಕೊಳ್ಳೋಣ. ಪ್ರೀತಿಯ ದೇವರೇ, ಅತ್ಯುನ್ನತನೂ ಅದ್ಭುತನೂ ಅದ್ವಿತೀಯನೂ ಆಗಿರುವಂಥ ಯೇಸಪ್ಪ, ನಿನ್ನ ಪ್ರೀತಿಯ ಕರುಣೆಯ ಕರಕ್ಕೆ ನಾವೆಲ್ಲರೂ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳುತ್ತೇವೆ. ಈ 40 ದಿವಸಗಳ ಉಪವಾಸ ಆಗಿರಬಹುದು, ಇಲ್ಲವೇ ಬೇರೆ ದಿನಗಳಾಗಿರಬಹುದು. ನಾವು ನಿಮ್ಮನ್ನು ಎದುರು ನೋಡುತ್ತಾ ನಿಮ್ಮ ಆಶೀರ್ವಾದಕ್ಕಾಗಿ ಕಾಯುತ್ತಾ ಇದ್ದೇವೆ. ದಯಮಾಡಿ ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನಾ ಮನವಿಗಳನ್ನು ಆಲಿಸಿ, ನಮ್ಮ ಒಬ್ಬೊಬ್ಬರನ್ನು, ಬಲಹೀನಗೊಂಡ ನಮ್ಮ ದೇಹಗಳನ್ನು, ನಮ್ಮ ಶರೀರಾತ್ಮ ಪ್ರಾಣಗಳನ್ನು ಉಜ್ಜೀವನ ಮಾಡಪ್ಪ. ದೇವರೇ, ಯಾರನ್ನು ನೋಡದೆ, ಏನನ್ನು ನಾವು ಬಾಧೆ ಪಡದೆ, ನಿನ್ನನ್ನೇ ಎದುರು ನೋಡುತ್ತಾ, ನಿನ್ನನ್ನೇ ಕರ್ತನ ದೇವರೇ ಕಾಯುತ್ತಾ, ನೀನು ಕಿವಿಗೊಡುತ್ತಿ ಎಂದು ನಂಬುತ್ತಾ ನಾವು ಮುಂದಕ್ಕೆ ಸಾಗುವುದಕ್ಕೆ ಸಹಾಯ ಮಾಡಿರಿ. ಯಾವ ಸಂದರ್ಭದಲ್ಲಿಯೂ ಕೂಡ ನಾವು ಕುಗ್ಗಿ ಹೋಗದಂತೆ ನಮ್ಮನ್ನು ಕನಿಕರಿಸಿ ಆಶೀರ್ವದಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಪರಲೋಕದ ಕೃಪೆಗಳಿಂದ ನಮ್ಮನ್ನು ತುಂಬಿಸಿರಿ ಅಪ್ಪ. ಈ ದಿನ ಇವರನ್ನು, ಇವರ ಮಕ್ಕಳನ್ನು, ಇವರ ಕುಟುಂಬವನ್ನು, ಇವರ ಕೈ ಕೆಲಸಗಳನ್ನು, ಇವರ ಪ್ರಯಾಣಗಳನ್ನು, ಇವರ ಪ್ರಯಾಸಗಳನ್ನು ನೀನು ಗಮನಿಸು ದೇವರೇ. ಮನುಷ್ಯರ ಹಾಗೆ ಅಲ್ಲಪ್ಪ, ನಾವು ವ್ಯತ್ಯಾಸವುಳ್ಳವರು, ನಿನ್ನ ಪ್ರಿಯ ಮಕ್ಕಳು, ನಿನಗಿಷ್ಟರಾಗಿ ಜೀವಿಸಲಿಕ್ಕೆ ಪ್ರಯಾಸ ಪಡುವಂಥವರು. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಶ್ರೇಷ್ಠ ನಾಮದಲ್ಲಿ ಈ ಮೊರೆಯನ್ನು ಆಲಿಸಿ, ಈ ದಿನ ಈ ಮಕ್ಕಳು ಎದುರು ನೋಡಿ ನಿನ್ನ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತಿರುವಂಥ ಇವರನ್ನು ಕನಿಕರಿಸು, ಅನುಗ್ರಹಿಸು. ಎಲ್ಲ ಪರಲೋಕದ ಕೃಪಾ ವರದಾನಗಳಿಂದ ತುಂಬಿಸಿದ್ದೀಯೆಂದು ಶರೀರಕ್ಕೆ ಬೇಕಾದಂಥ ಆರೋಗ್ಯ, ಮನಸ್ಸಿಗೆ ಬೇಕಾದ ನೆಮ್ಮದಿ, ಇವರು ಯಾವ ಉದ್ದೇಶಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಾ, ಉಪವಾಸ ಮಾಡುತ್ತಾ, ನಿನ್ನಲ್ಲಿ ತ್ಯಾಗ ಮಾಡುತ್ತಾ, ನಿನ್ನನ್ನೇ ಅನುಸರಿಸುತ್ತಾ ನಡೆಯುತ್ತಿದ್ದಾರೋ ಅವರ ತ್ಯಾಗ, ಅವರ ಪ್ರಾರ್ಥನೆ, ನಂಬಿಕೆ, ಎದುರು ನೋಡುವಿಕೆ, ತಾಳ್ಮೆಯನ್ನು ನೋಡಿ ಜೀವ ಸ್ವರೂಪನಾದ ದೇವರಾದ ನೀವೇ
ಇವರಿಗೆ ಜೀವಂತವಾಗಿರುವಂಥ ನೀವು ಉತ್ತರಿಸಿ ಅತ್ಯುನ್ನತವಾದ ಕಾರ್ಯವನ್ನು ಮಾಡಿರಿ. ಮಕ್ಕಳನ್ನು, ಯವನಸ್ಥರನ್ನು, ವೃದ್ಧರನ್ನು, ವಿಧವೆಯರನ್ನು, ಬಲಹೀನರನ್ನು, ಆಸ್ಪತ್ರೆಗಳಲ್ಲಿರುವಂಥವರನ್ನು, ಅನಾಥ ಶರಣಾಲಯಗಳಲ್ಲಿ ಇರುವಂಥವರನ್ನು, ಕುಟುಂಬಗಳಲ್ಲಿ ಬಿರುಕು, ಅಪಮಾನ, ಅವಮಾನ, ಅನ್ಯೋನ್ಯತೆಯ ಕೊರತೆ, ಜಗಳಗಳು, ಕುಡುಕತನ, ಕೆಟ್ಟತನ, ಅನಾರೋಗ್ಯದ ಪರಿಸ್ಥಿತಿಗಳು, ಸಾಲಬಾಧೆಗಳು ಎಲ್ಲಗಳಿಂದ ಬಿಡಿಸಪ್ಪ. ನಾವು ಅನೇಕರನ್ನು ನೆನೆಸಿ ಬೇಡುವಾಗ ನೀವು ನಮ್ಮ ಅವಶ್ಯಕತೆಗಳನ್ನು ಪೂರೈಸುತ್ತೀ. ಸ್ತೋತ್ರ. ನಂಬಿ ಪ್ರಾರ್ಥಿಸಿದವರ ಜೀವಿತದಲ್ಲಿ ದೊಡ್ಡ ಬಿಡುಗಡೆಯನ್ನು ನೀವು ದಯಪಾಲಿಸಿ ಕೊಡಬೇಕೆಂದು ಪ್ರಾರ್ಥಿಸ್ತಾ ಇದ್ದೇವೆ. ಖಂಡಿತವಾಗಿಯೂ ಈ ಪ್ರೀತಿಯ ದೇವಜನರನ್ನು ಇವರ ಮನೆಯಲ್ಲಿ ಶಾಂತಿ ನೆಲೆಯಲಿ, ಇವರ ಮನೆಯಲ್ಲಿ ನಿರ್ಭಯರಾಗಿರಲಿ, ಇವರ ಮನಸ್ಸಿನಲ್ಲಿ ನಿರೀಕ್ಷೆ ಉಂಟಾಗಲಿ, ನಂಬಿಕೆ ಹುಟ್ಟಲಿ. ನೀನು ಖಂಡಿತ ಕಾರ್ಯವನ್ನು ಮಾಡುತ್ತೀರೆಂದು ಈ ದಿನ ಇದುವರೆಗೂ ವಾಕ್ಯವನ್ನು ಆಲಿಸಿ ಧೈರ್ಯ ತಂದುಕೊಂಡು ನಿರೀಕ್ಷೆಯಿಂದ ಪ್ರಾರ್ಥಿಸಿದಂತೆ ಎಲ್ಲ ದೇವ ಮಕ್ಕಳನ್ನು ಆಶೀರ್ವದಿಸಿ ನಿನ್ನ ಪರಲೋಕದ ಕೃಪಾ ವರದಾನಗಳಿಂದ ತುಂಬಿಸಿ ನಡೆಸಬೇಕಾಗಿ ನಮ್ಮ ಕರ್ತನು, ರಕ್ಷಕನು, ಒಡೆಯನು, ಕ್ರಿಸ್ತನಾಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ಇದುವರೆಗೂ ನನ್ನೊಟ್ಟಿಗಿದ್ದು ದೇವರ ವಾಕ್ಯಗಳನ್ನು ಧ್ಯಾನಿಸಿದ್ದೀರಿ. ಕರ್ತನು ನಿಮ್ಮನ್ನು ಹೇರಳವಾಗಿ ಅನುಗ್ರಹಿಸಲಿ. ದಯಮಾಡಿ ನನಗಾಗಿ, ನನ್ನ ಸ್ವರಕ್ಕಾಗಿ ಪ್ರಾರ್ಥಿಸಿರಿ. ವಾಕ್ಯವನ್ನು ಇನ್ನೂ ಹೆಚ್ಚಾಗಿ ಧ್ಯಾನಿಸುವುದಕ್ಕೆ ದೇವಾದಿದೇವನ ಕೃಪೆ ತೋರಿಸಲಿ. ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ. ಗಾಡ್ ಬ್ಲೆಸ್ ಯು. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೆನ್.